ನಮಸ್ಕಾರ. ಬಿಗ್ ಬಾಸ್ನಿಂದ ಹೊರಬಂದಂತಹ ಕಂಟೆಸ್ಟೆಂಟ್ಗಳ ಲಿಸ್ಟನ್ನು ತೆಗೆದು ನೋಡಿದ್ರೆ ಬಹುತೇಕರು ಮರೆಯಾಗಿದ್ದಾರೆ. ಇನ್ನೊಂದು ಕಡೆ ಬಹುತೇಕ ಡಾಮಿನೇಟ್ ಆದಂತಹ ಮತ್ತು ಹೈ ರೇಟೆಡ್ ಸೆಲೆಬ್ರಿಟೀಸ್ಗಳು ಒಂದು ಉತ್ತಮ ಸ್ಥಾನವನ್ನ ಇವತ್ತಿಗೂ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ಇವತ್ತು ಬಿಗ್ ಬಾಸ್ 11 ಅನ್ನ ಜಗಳದಿಂದಲೇ ಶುರು ಮಾಡಿದ ಲಾಯರ್ ಜಗದೀಶ್ ರವರ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಜಗದೀಶ್ ಅವರ ಬಗ್ಗೆ ತಿಳಿಸೋದಿಕ್ಕಂತೂ ನನಗೆ ಸಾಧ್ಯವಿಲ್ಲ. ಯಾಕಂದ್ರೆ ಅವರ ನಡವಳಿಕೆ ಯಾವ ಟೈಮ್ನಲ್ಲಿ ಯಾವ ರೀತಿಯಲ್ಲಿ ಇರುತ್ತದೆ ಎಂದು ಊಹಿಸೋದಿಕ್ಕೂ ಸಾಧ್ಯವಿಲ್ಲ ಬಿಡಿ. ಒಬ್ಬ ರಫ್ ಆ್ಯಂಡ್ ಟಫ್ ಕಂಟೆಸ್ಟೆಂಟ್ ಜಗದೀಶ್ ಅನ್ನುವ ಬಗ್ಗೆ ಯಾವುದೇ ರೀತಿಯಲ್ಲಿ ಅನುಮಾನ ಕೂಡ ನನಗಿಲ್ಲ. ಯಾವ ವ್ಯಕ್ತಿಗೂ ಕೂಡ ತನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತಹ ಭಾವನೆ ಮನಸ್ಸಿಗೆ ಹೊಕ್ಕಿದ್ರೆ ಅದು ಆತನನ್ನ ಮತ್ತಷ್ಟು ಕೆರಳಿಸಿಬಿಡುತ್ತೆ. ಇದೇ ಕಾರಣದಿಂದ ಜಗದೀಶ್ ರವರು ಬಿಗ್ ಬಾಸ್ನಿಂದ ಔಟ್ ಕೂಡ ಆಗಿತ್ತು. ಇನ್ನು ಒಂದು ಕಡೆಯಲ್ಲಿ ಬಿಗ್ ಬಾಸ್ನಿಂದ ಔಟ್ ಆದಂತಹ ಇದೇ ಜಗದೀಶ್ ರವರು ಮತ್ತೆ ಹಿಂದಿ ಸೀಸನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಪೋಸ್ಟ್ ಒಂದು ಬಹಳ ಕಡೆ ವೈರಲ್ ಆಗ್ತಾ ಇದೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಅನ್ನ ನೋಡಿದ್ರೆ ದಿ ವರ್ಸ್ಟ್ ಸೀಸನ್ ಅನ್ಬೋದು. ಆದ್ರೆ ಜಗದೀಶ್ ರವರನ್ನ ಎಲ್ಲರೂ ಸೇರಿ ಈ ರೀತಿ ಮಾಡಿದ್ದು ಕೂಡ ಸರಿಯಲ್ಲ. ಹಿಂದಿ ಸೀಸನ್ಗೆ ಹೋಗೋದಿಕ್ಕೆ 99.9% ಸಾಧ್ಯ ಇಲ್ಲ. ಯಾಕಂದ್ರೆ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ TRP ಬಂದಿರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಕಾಂಟ್ರವರ್ಷಿಯಲ್ ಮಾತುಗಳು ಕೂಡ ಬಂದಿದೆ. ಹಾಗಂತ ಇಲ್ಲಿ ಎಲ್ಲರೂ ಒಳ್ಳೆಯವರು, ಅವ್ರ ಮಾತು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾರು ಕೂಡ ಸಾಚ ಕೂಡ ಅಲ್ಲ. ಆದ್ರೆ ಕೆಲವೊಂದು ಬಾರಿ ನಮ್ಮ ಮಾತು ಮತ್ತು ನಮ್ಮ ನಡವಳಿಕೆಗಳು 10 ಮನೆಗೆ ಬೆಂಕಿ ಇಡ್ಬೋದು. ಒಂದು ಕಡೆಯಲ್ಲಿ ಇಂತಹ ಘಟನೆಗಳಿಂದ ಜಗದೀಶ್ ರವರ ಆಕ್ಚುಯಲ್ ಫೇಮ್ ಏನಿತ್ತು ನೋಡಿ, ಅದು ಮಾತ್ರ ಕಮ್ಮಿ ಆಗ್ಲೇ ಇಲ್ಲ. ಈ ವ್ಯಕ್ತಿಯ ಬಗ್ಗೆ ನಿಜವಾಗಿಯೂ ತಿಳಿಬೇಕು ಅಂದ್ರೆ ಇವರ ರೀತಿಯಲ್ಲೇ ಯೋಚನೆ ಮಾಡಬೇಕು. ದರ್ಶನ್ ಅನ್ನುವಂತಹ ನಟನ ವಿಚಾರ ಸದ್ಯಕ್ಕೆ ಇವತ್ತಿಗೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತಹ ಟಾಪಿಕ್. ಇವರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಲಿ, ಇಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಮಾತಾಡ್ಲಿ, ಅದು ಯಾರೇ ಆಗಿದ್ರೂ ಕೂಡ ಪಬ್ಲಿಕ್ ಇವರನ್ನ ಗಮನಿಸ್ತಾರೆ. ಸೊ ಒಂದು ಇಂಟರ್ವ್ಯೂನಲ್ಲಿ ಜಗದೀಶ್ ಅವರು ಹೇಳ್ತಾರೆ, ನಾನು ದರ್ಶನ್ಗೆ ಟ್ರೆಂಡ್ ಕೊಡ್ಬೋದು ಅಂದ್ರೆ ದರ್ಶನ್ ರವರ ಟ್ರೆಂಡ್ ಅನ್ನ ನಾನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ ಅಂತ. ಈ ಮಾತನ್ನು ಸರಿಯಾಗಿ ಬುದ್ಧಿವಂತರಾಗಿ ಯೋಚನೆ ಮಾಡಿ. ಜಗದೀಶ್ ರವರು ಬಿಗ್ ಬಾಸ್ಗೆ ಹೋಗೋದಿಕ್ಕೆ ರೀಸನ್ ದರ್ಶನ್ ಟ್ರೆಂಡ್. ಆದ್ರೆ ನಾನು ಗಮನಿಸಿದ ಪ್ರಕಾರ 100 ಸರಿಯಾದ ದಾರಿಯಲ್ಲಿ ನಡೆದ ವ್ಯಕ್ತಿಯ ಒಂದು ತಪ್ಪು ಹೆಜ್ಜೆ ಅವನ ಬದುಕಿನ ಎಲ್ಲಾ ಯಶಸ್ಸನ್ನ ಕಸಿದುಕೊಳ್ಬಹುದು. ಈ ಲಾಯರ್ ಜಗದೀಶ್ ರವರನ್ನ ಕಲರ್ಸ್ ಕನ್ನಡ ಕೈ ಬಿಡ್ತು ಎನ್ನುವಂತಹ ಬುದ್ಧಿವಂತರ ಪಾದಗಳಿಗೆ ದೊಡ್ಡ ನಮಸ್ಕಾರ. ಯಾಕಂದ್ರೆ ಮೀಡಿಯಾ ಜಗತ್ತು ನಾವು ಅನ್ಕೊಂಡಿರೋಷ್ಟು ಈಸಿ ಇಲ್ಲ. ಅವರ ಟ್ರೆಂಡ್ ಅನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಜಗದೀಶ್ ಅವರು ಸದ್ಯ ಒಂದು ಕುಕಿಂಗ್ ಶೋ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಹಾಗೇನೆ ಜಿ ಕನ್ನಡದಲ್ಲಿ ಒಂದು ಶೋ ನಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಸೊ ಚಾನೆಲ್ಗಳು ಕೈ ಬೀಸಿ ಕರೆಯುತ್ತಿದೆ ಈ ಟ್ರೆಂಡ್ ಅನ್ನ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಒಂದಷ್ಟು ದಿನಗಳಲ್ಲಿ ಅಳಿಬೇಡಿ. ಅಂಡ್ ಮೋರ್ ಓವರ್ ನಾವು ಇವರನ್ನ ನೋಡಿ ಕಲಿಬೇಕು. ಏನು ಅಂತ ಹೇಳಿದ್ರೆ, ವಾಟ್ ಎವರ್ ಇಟ್ ಈಸ್ 2024ನಲ್ಲಿ ಬದುಕಬೇಕು ಅಂದ್ರೆ ಬುದ್ಧಿವಂತನಾಗಿರ್ಲೇಬೇಕು, ಟ್ರೆಂಡಿಗೆ ಬರಲೇಬೇಕು. ಆ್ಯಂಡ್ ನೀವು ಉಪಯೋಗಿಸುವಂಥ ಯಾವುದೇ ವಿಷಯಗಳಾಗಿರಲಿ, ನೀವು ಪಿಕ್ ಮಾಡುವಂಥ ಟಾಪಿಕ್ ನಿಮ್ಮನ್ನು ಬೇಗ ಸಕ್ಸಸ್ ಕಡೆಗೆ ತಗೊಂಡು ಹೋಗಬೇಕು. ಇದುವರೆಗೆ ನನ್ನ ಮಾತುಗಳನ್ನು ಕೇಳಿದ ನಿಮಗೆ ನನ್ನ ನಮಸ್ಕಾರಗಳು. ಹಾಗೆಯೇ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.